ಲಕ್ಷ್ಮಣ ಸವದಿ ಅವರು ಸಹಜದ ಎಲ್ಲರೂ ಕೇಳೋದ್ರಲ್ಲಿ ದೊಡ್ಡ ಜಿಲ್ಲೆ ಅದು ಮಾಡಿರಿ, ಒಂದು 2-3 ಜಿಲ್ಲಾ ಮಾಡಿರಿ ಅನ್ನುವಂಥದ್ದು. ಮೂಲದ ಅಂತ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು. ಅದ್ರ ಜೊತೆ ನಮ್ಮ ಬೈಲಹೊಂಗಲದವರು ಜಿಲ್ಲಾ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ದೂರ ಆಗ್ತದೆ, ನಮ್ಗೆ ಸಮೀಪ ಆಗಲಿ ಅನ್ನುವಂಥದ್ದು. ಇರಲಿ, ಅವ್ರು ಬೇಡಿಕೆ ಇಟ್ಟಿದ್ದಾರೆ, ಅದು ಜೆನ್ಯೂನ್ ಅದೋ ಇಲ್ಲೋ ಅನ್ನೋಂಥದ್ದು. ಒಂದು ಕಮಿಷನ್ ನೇಮಿಸ್ರಿ, ಮತ್ತೇನೋ ಮಾಡಿರಿ. ಆದರೆ ಮೊದಲು ಈಗಾಗಲೇ ಕಮಿಷನ್ ವರದಿ ಕೊಟ್ಟದ ಗೋಕಾಕ್ ಬದಲಾಗಿಂತೆ 3 ಕಮಿಷನ್ಗಳು, 1 ಅಲ್ಲ 2 ಅಲ್ಲ 3 ಜನ ಮಾಡಿರಿ, ತಾಲೂಕು 5 ತಾಲೂಕು ಜಿಲ್ಲಾ ಮಾಡಿರಿ ಅಂತ. ಯಾಕೆ ಮಾಡ್ತಾಯಿಲ್ಲ? ಏನು ಕಾರಣ? JH ಪಟೇಲ್ದಾಗ ಏನೋ ಒಂದು ಘೋಷಣೆ ಆಗಿತ್ತು ಗೋಕಾಕ್ ಮತ್ತು ಚಿಕ್ಕೋಡಿ. ಆ ಸಂದರ್ಭದಲ್ಲಿ ಅವತ್ತಿನ ಸ್ಥಾಪಿತ ಕೆಲವೊಂದು ಹಿತಾಸಕ್ತಿಗಳು, ಬೆಳಗಾವಿಯಲ್ಲಿಯ ಕೆಲವೊಂದಿಷ್ಟು ಲೇಖಕರು, ಕವಿಗಳು, ಅಲ್ಲಿಯ ಹೋರಾಟಗಾರರು, ಕನ್ನಡದ ಹೋರಾಟಗಾರರು ತಪ್ಪಿಸಿದ್ರು ಅದನ್ನು. ಹಾಗೇ ಹೋಗಿತ್ತು. ಚಿಕ್ಕೋಡಿ ಮತ್ತು ಗೋಕಾಕ್ ಭಯ ತೋರಿಸಿದ್ರು. ಮಹಾರಾಷ್ಟ್ರ ಹೋಗ್ತದೆ, ಬೆಳಗಾವಿ ಜಾಲಜ್ ಪಾಂಚಾಯತಲ್ಲಿ ಮರಾಠಿಗೆ ತೊಗೊಂಡು ಹೋಗ್ತಾರಂತೆ. ಭಯ ತೋರಿಸಿ JH ಪಟೇಲ್ ಹಿಂದೆ ಸರಿಯಾಗಿ ಮಾಡಿದರು. ಅದರ ನಂತರದಲ್ಲಿ ಅನೇಕ ಡೆವಲಪ್ಮೆಂಟ್ ಆದವು. ಇಷ್ಟೆಲ್ಲ ಹೇಳಿದ್ನಲ್ಲ ನಿಮ್ಗೆ ಈಗಾಗಲೇ. ಇವತ್ತು ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋರಾಟ ಮಾಡುವಂಥ ಸತೀಶ್ ಅವರು ಇಲ್ಲಿರೋ ಮುಂದೆ, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬೆಳೆದಿದ್ದಾರೆ. ಇವತ್ತು ಅವ್ರು ಯಾಕ್ರಪ್ಪ ಸಿದ್ದರಾಮಯ್ಯವರು ಒತ್ತಡ ತರಬಾರ್ದು, DK ಶಿವಕುಮಾರ್ ಅವರು ಒತ್ತಡ ತರಬಾರ್ದು? ಯಾಕಂತಂದ್ರೆ ಇಬ್ಬರು ಇವತ್ತು ಈ ಭಾಗದ 2 ಭಾಗದ ಬೆಳಗಾವಿ ಜಿಲ್ಲೆಯ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಇವತ್ತು ಅವರಿಗೆ ಕೈ ತೋರಿಸಿದ್ರೆ ಕೈಲಾಸ ಅನ್ನೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಅದು ಮಾಡಲಿ ಅನ್ನೋದು ಜನರ ಅಭಿಪ್ರಾಯ ಅನ್ನೋದು. ಪಾಪ ಅನ್ನೋದಿಲ್ಲ ಬಾಯಿ ಬಿಟ್ಟು, ಬಟ್ ಎಲ್ಲರೂ ಅಭಿಪ್ರಾಯ ಇದೆ, ಜಲ್ದಿ ಆಗಲಿ ಸತೀಶ್ ಅವ್ರು ಮಾಡಲಿ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದೇಳಿ ಇದು ಆಗದೆ ಉಳಿತದೆ ಡಿಸೆಂಬರ್ವರೆಗೆ. ಡಿಸೆಂಬರ್ ಅಂದ್ರೆ ಹೋದ್ರೆ ಭಾಳ ದೂರ ಹೋಗ್ತದೆ, ಇದೇನೋ ಆಗುವುದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಏನೇನು ಕನ್ನಡಿಯವರು ಹೇಳಿದ್ದಾರೆ ಡಿಸೆಂಬರ್ 31ರೊಳಗೆ ಆಗಬೇಕ್ರಿ. ಇಲ್ಲಾಂದ್ರೆ ಜನಗಳ ದೃಷ್ಟಿ ಇಟ್ಕೊಂಡು, ಕ್ಷೇತ್ರ ವಿಂಗಡಣೆ ದೃಷ್ಟಿ ಇಟ್ಟುಕೊಂಡು ಮುಂದಿನ ದಿನದಲ್ಲಿ ಆಗುವಂಥ ಭಾಳ ಕಡಿಮೆ ಅದ. ಈಗ ಇದ್ದಂಥದ್ರ ಮೇಲೆ ಮಾಡ್ತಾರೆ ಕ್ಷೇತ್ರ ವಿಂಗಡಣೆಗಳನ್ನ. ಅದಕ್ಕಾಗಿ ಜಲ್ದಿ ಮಾಡಿರಿ ಅಂತ ಒತ್ತಡ ತರ್ತಾ ಇದ್ದಾರೆ. ಇದರಲ್ಲಿ ಅವ್ರದ್ದು ಹೇಳೋದು ಅಷ್ಟೇ ಅಲ್ಲ, ಅವರು ಅದಕ್ಕೆ ಇನ್ನೂ ಅಷ್ಟು ಒತ್ತಡ ತಂದ.